ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ನಾನು ಮಾತಾಡೋದಕ್ಕಾಗ್ತಾ ಇಲ್ಲ, ಯಾಕೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ಟಿ ವಿ ಆನ್ ಆಗಿದೆ, ಟಿ ವಿ ಸೌಂಡ್ ತುಂಬಾ ಜೋರಿದೆ. ನಾನು ಮಾತಾಡಿದ್ರೆ ಅವ್ರಿಗೆ ಡಿಸ್ಟರ್ಬು, ಅದ್ರ ಕಡೆಯಿಂದ ನನಗೆ ಡಿಸ್ಟರ್ಬು. ಸೊ ಇವತ್ತು ಹಾಗೇನೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ನಾನು ಇಲ್ಲಿ ಕಿಚನಲ್ಲಿದ್ದೀನಿ, ಕಿಚನಲ್ಲಿ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿದ್ದೀರಾ ಲಾಸ್ಟ್ ವ್ಲಾಗಲ್ಲಿ ಅಮ್ಮ, ಅಪ್ಪ, ರಮ್ಯಾ ಎಲ್ಲ ಬಂದಿದ್ಲು. ರಮ್ಯಾ ಹೊರಟ್ಲು, ಸ್ಕೂಲ್ ಇರೋದ್ರಿಂದ ಅಮ್ಮ ಅಪ್ಪ ಇದ್ದಾರೆ. ಹಾಗಾಗಿ ಇವತ್ತು ಸ್ಪೆಷಲ್ ಅಡುಗೆ ಮಾಡ್ತಾ ಇದ್ದೀನಿ. ಅಮ್ಮ ಏನು ಮಾಡ್ತಿದ್ದಾರೆ? ಸೊ ಅಮ್ಮ ಇಲ್ಲಿ ನನಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ. ನಾನು ಮತ್ತು ಅಮ್ಮ ಇಬ್ಬರು ಸೇರಿಕೊಂಡು ಬೇಗ ಬೇಗ ಅಡುಗೆ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಕೆಲಸ ನೋಡೋಣ ಅಂತ ಅಡುಗೆಗೆ ಶುರು ಮಾಡಿದ್ದೀವಿ. ನಾನು ಮಸಾಲೆ ಸಾರಿಗೆ ಈ ಥರ ಮಸಾಲೆ ತೆಗೆದುಕೊಳ್ತೀನಿ. ಒಂದು 10-12 ಹೆಸರು ಬೆಳ್ಳುಳ್ಳಿ, 1 ಇಂಚಷ್ಟು ಚಕ್ಕೆ, ಒಂದು 4-5 ಲವಂಗ, 1 ಸ್ಪೂನಷ್ಟು ಧನಿಯಾ. ಇದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತೀನಿ. ಆಮೇಲೆ ಈರುಳ್ಳಿ ಸೇರಿಸ್ತೀನಿ. ಈರುಳ್ಳಿ ನಾನು ಮೆಜರ್ಮೆಂಟ್ ಮಾಡ್ಕೊಳ್ತೀನಿ. 1 ಕಪ್ ಈರುಳ್ಳಿ ಅಂದರೆ ಅದಕ್ಕೆ 2 ಕಪ್ಪಷ್ಟು ತೆಂಗಿನ ತುರಿ, ಫ್ರೆಶ್ಲಿ ಗ್ರೇಟೆಡ್ ಇದ್ರೆ ಒಳ್ಳೆಯದು. ಇದನ್ನು ನಾನು ಕಾಸ್ಟ್ ಐರನ್ನಲ್ಲಿ ಸೋಟೆ ಮಾಡ್ಕೊಳ್ತಾ ಇದ್ದೀನಿ, ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಇದು ತುಂಬ ಚೆನ್ನಾಗಿ ಗೋಲ್ಡನ್ ಕಲರ್ ಬರುತ್ತೆ ಇದರಲ್ಲಿ ಕಾಸ್ಟ್ ಐರನ್ನಲ್ಲಿ ಮಾಡಿದಾಗ. ಕಾಸ್ಟ್ ಐರನ್ನಲ್ಲಿ ನಾನು ಗೊಜ್ಜು ಪಲ್ಯ ಎಲ್ಲ ಏನು ಮಾಡೋಕ್ಕೆ ಹೋಗಲ್ಲ. ಈ ಥರ ಡೀಪ್ ಫ್ರೈ ಮಾಡೋದಕ್ಕೆ, ಸೋಟೆ ಮಾಡೋದಕ್ಕೆ, ಹುರ್ಕೊಳ್ಳೋದಕ್ಕೆ ಆ ಥರ ಎಲ್ಲ ಯೂಸ್ ಮಾಡ್ತೀನಿ. ಒಂಥರ ಚೆನ್ನಾಗಿ ಬರುತ್ತೆ. ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಡ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ಸ್ನೇಹಿತರೆ. ಕಾಸ್ಟ್ ಐರನ್ದು ಹೆಲ್ದಿ ಕೂಡ. ಸೊ ಈಗ ಅಮ್ಮನಿಗೆ ನಾನು ಮೈಸೂರು ಸಿಲ್ಕ್ ಸೀರೆ ತೊಗೊಂಡಿದ್ನಲ್ಲ, ಕ್ರೇಪ್ ಸಿಲ್ಕು, ಮೈಸೂರು ಸಿಲ್ಕಲ್ಲ, ಅದನ್ನು ತೋರಿಸ್ತಾ ಇದ್ದೀನಿ. ಈ ಇದರಲ್ಲಿ ವಿಡಿಯೋಲಿ ಎಲೆ ಗ್ರೀನ್ ಕಾಣ್ತಾ ಇದೆ. ಇದು ಒಂಥರ ನನಗೆ ಇಲ್ಲಿ ಡಾರ್ಕ್ ಆಗಿ ಎಲೆ ಗ್ರೀನ್ ಕಾಣ್ತಾ ಇದೆ. ಎಲೆ ಗ್ರೀನ್. ಇದು ಸ್ವಲ್ಪ ಬ್ರೈಟ್ ಅಲ್ಲ, ಅದಕ್ಕೂ ಇದಕ್ಕೂ ಇಲ್ಲಿ ವಿಡಿಯೋ ಬೇರೆ ತರ ಕಾಣ್ತಾ ಇದೆ. ಅದು ಬ್ಲೌಸ್ ಪೀಸು. ಇನ್ನು ಕಟ್ ಮಾಡಿಲ್ಲ ಅಲ್ವಾ? ಇದು ಬ್ಲೌಸ್ ಪೀಸಾ? ಒಳಗಡೆ ಭಾಗ ಮಧ್ಯದಲ್ಲಿ ಸೆಂಟ್ರಲ್ಲಿ ಪಿಂಕ್. ಚೆನ್ನಾಗಿದೆ. ನಿನ್ನ ಹತ್ರ ಇತ್ತಲ್ವಾ? ಪಿಂಕ್ ಈ ತರ ಬಂದಿತ್ತು ನನ್ನ ಹತ್ರ, ಆದ್ರೆ ಅದು ನಮ್ಮ ನಾದಿನಿ ಕೊಟ್ಬಿಟ್ಟೆ. ಅದು ಅಷ್ಟೇ 3000 ರೂಪಾಯಿ 4000 ರೂಪಾಯಿ. ಸ್ವಲ್ಪ ಹಳೇದಾದ್ಮೇಲೆ 2-3 ಸಲ ಉಟ್ಕೊಂಡ್ಮೇಲೆ ಇದರ ಸುಕ್ ಆಗ್ಬಿಡುತ್ತೆ. ನನಗೆ ಒಗಿಬೇಕು ಅಂತ ಗೊತ್ತಾಗ್ಲಿಲ್ಲ, ಅವಳೆ ಕ್ಲೀನ್ಗೆ ಕೊಡ್ಬೇಕು ಅಂತ. ಅಯ್ಯೋ ಒಂಥರ ಸುಕ್ ಆಗ್ಬಿಟ್ಟೈತಲ್ಲ, ಹಳೆ ತರ ಕಾಣುತ್ತಲ್ಲ ಅಂದ್ಬಿಟ್ಟು ಅವ್ರು ಕೊಟ್ಬಿಟ್ಟೆ. ಪಿಂಕ್ ಕಲರ್ ಇತ್ತು ನನ್ನ ಹತ್ರ. ಇದು ಮಾತ್ರ ಡೈ ಕ್ಲೀನ್ಗೆ ಕೊಟ್ಟು ಡೈ ಕ್ಲೀನ್ ಮಾಡಿಸಿ ಮಡಗಿದ್ದೆ. ಅಂದರೆ ಡೈ ಕ್ಲೀನ್ ಕೊಟ್ಟು ನೀಟಾಗಿ ಇಟ್ಕೊಂಡಿದ್ದೆ. ಈ ಕುಚ್ಚೆಲ್ಲ ಹಾಕಿದ್ದು ನಾನೇ. ನೋಡಿ, ಇದು ಅಲ್ಲಿ ಕಾಣೋದಕ್ಕಿಂತ ಬ್ರೈಟ್ ಆಗಿ ಕಾಣ್ತಾ ಇದೆ. ನಂದು ಗ್ರೀನು ಇಲ್ಲಿ ಕಾಣೋದಕ್ಕಿಂತ ಡಾರ್ಕ್ ಆಗಿ ಕಾಣ್ತಾ ಇದೆ. ಹಂಗೆ ಸೆರ್ಗೇನಿಲ್ಲ, ಮಾಮೂಲಿ ಈ ಥರನೇ ಸಿಂಪಲ್. ಇದೇ ತರ ಸೆರ್ಗೆ ಈಗ ನಂದಕ್ಕೂ ಇರೋದು. ಅಷ್ಟೇ ಸಿಂಪಲ್ ಆಗಿ ಇರುತ್ತೆ. ಇದು ಮೈಸೂರು ಸಿಲ್ಕ್ಗೆ ಅದು ಇಷ್ಟೇ ಸಿಂಪಲ್. ಅವಾಗೆಲ್ಲ ಬ್ಲೌಸ್ ಪೀಸ್ ಬರ್ತಿರ್ಲಿಲ್ಲ. ಅವಾಗ ನಾನು ತಗೊಂಡಾಗ ಬ್ಲೌಸ್ ಪೀಸ್ ಬಂದಿರಲಿಲ್ಲ. ನಾನು ಕ್ರೀಮ್ ಹಾಕೊಂಡಿದ್ದೆ, ಬ್ಲೌಸ್ ಕ್ರೀಮ್ ಕಲರ್ ಹೊಲಿಸ್ಕೊಂಡಿದ್ದೆ. ಮೈಸೂರು ಸಿಲ್ಕ್ಗೆಲ್ಲ ಈಗಲೂ ಬರಲ್ಲ, ಅದು ಕ್ರೇಪ್ ಸಿಲ್ಕ್. ಅದೇ ಗ್ರೀನ್ ಕಲರ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಈ ಥರ ಇದರಲ್ಲಿ ಲೈಟ್ ಕಲರ್ ನನ್ನ ಹತ್ರ ಇದೆ. ಎಲ್ಲ ಸುಕ್ ಆಗ್ಬಿಟ್ಟಿದೆ. ಐರನ್ ಮಾಡಿಸ್ಬೋದು, ಕ್ಲೀನ್ ಕೊಟ್ಟು ಎಲ್ಲ ನೀಟಾಗಿ ಎಲ್ಲ ಐರನ್ ಮಾಡಿಸ್ಕೊಡ್ತಾರೆ. ಎಲ್ಲ ಬಿಸಾಕಿರ್ತಾರೆ. ಚೆನ್ನಾಗಿದೆ ಬಾರ್ಡ್ರು ಇದೆಲ್ಲ. ನೀಟಾಗಿ ಉಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ನೋಡಿ, ರೀಸೆಂಟಾಗಿ ನನಗೆ ಅಗಾರೋದು ಡ್ರೈ ವ್ಯಾಕ್ಯೂಮ್ ಕ್ಲೀನರ್ ರಿಸೀವ್ ಆಗಿತ್ತಲ್ವ, ಅದು ನಿಮಗೆ ತೋರಿಸಿದ್ದೆ ಕೂಡ, ಹೇಗೆಲ್ಲ ಯೂಸ್ ಮಾಡೋದು, ಏನೆಲ್ಲ ಆಕ್ಸೆಸರೀಸ್ ಇದೆ ಅಂತ. ಅದು ತಂದಾಗ್ಲಿಂದ ನಾನು ಸ್ವಲ್ಪ ಎಲ್ಲಾದರೂ ಕಸ ಆದರೆ ಸಾಕು ಇದರಲ್ಲೇ ಕ್ಲೀನ್ ಮಾಡೋದು. ಅಂದರೆ ಮೊದಲು ಕ್ಲೀನೇ ಮಾಡ್ತಾ ಇರಲಿಲ್ಲ. ಅನ್ನಿ ಗುಡಿಸ್ಬಿಡಮ್ಮ ಅಂದರೆ, ಅಮ್ಮಮ್ಮ ನಾಳೆ ಗುಡಿಸ್ತೀಯಲ್ಲ ಅವಾಗ ಗುಡಿಸ್ಕೊಂಡ್ಬಿಡು ಅಂತಿದ್ಲು. ನೋಡಿ, ಈಗ ಇಷ್ಟೊತ್ತು ಕೂತ್ಕೊಂಡು ಅಲ್ಲಿ ಕ್ರಾಫ್ಟ್ ಮಾಡಿದ್ಲು. ಇವತ್ತು ಬೇಗ ಓದಿ ಆಯಿತು. ಸಾನೋದು ಎಕ್ಸಾಮ್ ಕೂಡ ಶುರುವಾಗಿದೆ. ಓದಿ ಆಯಿತು. ಅದಕ್ಕೆ ಸ್ವಲ್ಪ ಹೊತ್ತು ಅವಳು ಹೌಸ್ ಬಿಲ್ಡ್ ಮಾಡ್ತಿದ್ದಾಳಲ್ಲ, ಅದರದ್ದೇನೋ ಮಾಡ್ತಾ ಇದ್ಲು. ಸೊ ಎಷ್ಟು ಕಸ ಆಗಿದೆ ಅಂದ್ಬಿಟ್ಟು ಈಗ ಎತ್ಬಿಡು ಎಲ್ಲನೂ, ಇಲ್ಲ ಅಂದರೆ ಕಾಲಿಗೆ ತಗ್ಲತ್ತೆ ಧೂಳು ಅಂದಿದ್ದಕ್ಕೆ ಅಲ್ಲಿಗೆ ಹೋಗೋದಿಲ್ಲ, ಪರ್ಕೆ ತೊಗೊಂಡು ಗುಡಿಸೋದಿಲ್ಲ.
ಬಟ್ ವ್ಯಾಕ್ಯೂಮ್ ಕ್ಲೀನರು ಡಬ್ದಲ್ಲಿ ಹಾಕಿಟ್ಟಿದ್ದನ್ನ ತೊಗೊಂಡು ಬಂದು ಕ್ಲೀನ್ ಮಾಡ್ತಾ ಇದ್ದಾಳೆ. ಅದು ಕೂಡ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾ ಇದೆ ಅಂತ. ಧೂಳು ಕೂಡ ಎಳ್ಕೊಳ್ಳುತ್ತೆ, ಸಕ್ಷನ್ ಪವರ್ ಅಷ್ಟು ಇರುತ್ತೆ, ಮತ್ತು ಕಸಾನು ಎಲ್ಲಾನು ಕ್ಲೀನ್ ಮಾಡುತ್ತೆ. ಸೊ ಬರೀ ದಪ್ಪದಲ್ಲ, ಫುಲ್ ಹಾಲನ್ನೇ ಕ್ಲೀನ್ ಮಾಡಿಬಿಟ್ಲು. ಸೊ ಮಕ್ಳಿಗೂ ಒಂಥರ ಫ್ಯಾನ್ಸಿ, ಅವ್ರಿಗೂ ಖುಷಿ, ಈಸಿ ಕೂಡ ಮಾಡೋದಕ್ಕೆ. ಸೊ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ, ನೀವು ಚೆಕ್ ಮಾಡಿ ಇಂಟ್ರೆಸ್ಟ್ ಇದ್ದರೆ. ಸೋಫಾ ಕ್ಲೀನ್ ಮಾಡೋದಕ್ಕೆ, ಫ್ಲೋರ್ ಕ್ಲೀನ್ ಮಾಡೋದಕ್ಕೆ ಎಲ್ಲನೂ ತುಂಬಾ ಯೂಸ್ ಆಗುತ್ತೆ. ಅಂದರೆ ಜಾಸ್ತಿ ಸಕ್ಷನ್ ಪವರ್ ಇದ್ದಾಗ ಜಾಸ್ತಿ ಹೊತ್ತು ನಾವು ಕ್ಲೀನ್ ಮಾಡ್ಬೋದು, ಇಲ್ಲಾಂದರೆ ಬೇಗ ಮಷೀನ್ ಹಾಟ್ ಆಗಿಬಿಡತ್ತೆ. ಈಗ ಅಮ್ಮನಿಗೆ ಚಪ್ಪಲಿಗಳು ತಂದಲ್ಲ, ಅದನ್ನು ತೋರಿಸೋಣ ಅಂತಿದ್ದೀನಿ. ನೋಡೋಣ ಅಮ್ಮ ಏನಂತಾರೆ. ಒಂದ್ ಕಡೆಯಿಂದ ತಗೊಳ. ಬಾಂಬೆದಾ? ಇದೊಂದು ಬಾಂಬೆದು, ಇದೊಂದು ಇನ್ನೊಂದಿದೆ. ಇದು ಬಾಂಬೆದು, ಈ ಸರಿ ಓದಾಗ ತಗೊಂಡಿದ್ದು. ಅದು ಹೋದ ಸರಿ ಹೋದಾಗ, ಇದು ಈ ಸರಿ ಹೋದಾಗ. ಎಷ್ಟು ಇದು? ಇದು 180. ನಮ್ಮಮ್ಮನೂ ಮೈಸೂರಲ್ಲಿ ಯಾವುದೋ ಚಪ್ಪಲಿ ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು, ಔಟ್ಲೆಟ್ ಅಲ್ಲ ಫ್ಯಾಕ್ಟ್ರಿನೇ, ಡೈರೆಕ್ಟು ಒಟ್ಟಿಗೆ ಎಷ್ಟು ತಗೊಬಂದಮ್ಮ? ನನಗೇನೆ 5. ನಿನಗೇನೆ 5? ನಂದು ಕಡಿಮೆ ಕಣಮ್ಮ, ನಿಂದು ಕಂಪೇರ್ ಮಾಡಿಕೊಂಡ್ರೆ. ನನಗೆ 5, ನನ್ನ ಮಗಳಿಗೊಂದು, ನಮ್ಮ ಮೊಮ್ಮಗಳಿಗೊಂದು, ನನ್ನ ತಂಗಿಗೊಂದು, ನಿಮ್ಮ ಅಪ್ಪನಿಗೆ 2. ನೋಡ್ರಿ, ನಾನು ಬರೀ 3 ತಗೊಂಡೆ ಅಷ್ಟೇನೆ. ಅದೊಂದು ಇದೊಂದು ಎತ್ಕೊಂಡೆ. ಇದು ಹಳೇದು, ಇದು ಇಲ್ಲೇ ತಗೊಂಡಿದ್ದು. ಇದೆಲ್ಲ ಡ್ರೆಸ್ಗಳು ಹಾಕೊಂಡಾಗ ಹಾಕೋಬೇಕು, ಚೆನ್ನಾಗಿ. ಇದೆಷ್ಟದು? ಇದು ಜಾಸ್ತಿ, 500 600. ನೋಡಿದ ತಕ್ಷಣ ಗೊತ್ತಾಗಿರ್ತದೆ. ಇದು ಇವಾಗ ತಗೊಂಡಿದ್ದು. ಹಿಂದೆ ಬೆಲ್ಟ್ ಇದೆಯಲ್ಲ, ಅದರಿಂದ ಇಲ್ಲಿ ಮುಂಗುಷ್ಟ ಇಲ್ಲ. ಇದೇನು ಸಣ್ಣಗ? ಇದು ನಂಗೇನೆ. 1 2 3. ಎಷ್ಟು ನಿನ್ಗೆ? ಈ ಸರಿ ತಗೊಂಡಿದ್ 3 ಬಟ್ ಬಾಕಿದ ಹಳೇದು ಇದೆ. ಇದು ಜಡೆ ಹಾಕ್ದಂಗೆ ಡಿಸೈನು. ಮಗ ಸಣ್ಣಗೆ ಯಾವ್ದು? ಅದೇ. ಹೌದಾ? ಅದೇ ಸ್ವಲ್ಪ ಚಿಕ್ಕದು ನೀರಿಗಿಂತ. ನಮ್ಮಮ್ಮ ಸಾನುಗೊಂದು ಕೊಡ್ತೀನಿ ಅಂತ ಹೇಳಿದ್ರು ಮೈಸೂರಿಗೆ ಹೋದಾಗ. ಅದು ಸಿಂಪಲ್ ಆಗೋಯ್ತು ಬಿಡು. ಇದೆಲ್ಲ ನೋಡಿದ್ರೆ ನಂದು ಎಲ್ಲ ಫುಲ್ ಸಿಂಪಲ್. ಅದಕ್ಕೂ ಅದೇ ಅಷ್ಟೇ ದುಡ್ಡು, ಇದಕ್ಕೂ ಇಷ್ಟೇ ಅಷ್ಟೇ ದುಡ್ಡು. 180 170 ಆಗಿದೆ. ಟ್ಯಾಕ್ಸ್ ಒಂದು 26 27. ಮತ್ತೆ 200 ರೂಪಾಯಿ ದಾಟ್ತಲ್ಲ. 200 ರೂಪಾಯಿ ಆಯ್ತು. ಆದ್ರೆ ಕ್ವಾಲಿಟಿ ಪರವಾಗಿಲ್ಲ, ಚೆನ್ನಾಗೈತೆ, ಬಾಳಿಕೆ ಬರುತ್ತೆ. ಒಂದು 3ಕ್ಕೆ ಹೀಲ್ಡ್ ಇಲ್ಲ, ಸಾದಾ 3ಕ್ಕೆ ಅಂದ್ರೆ ಡೈಲಿ ಯೂಸ್ಗೆ ಬೇಕಾಗುತ್ತಲ್ಲ ಅಂದ್ಬಿಟ್ಟು ತಗೋಬೇಕು. ಅದು ಸಾನುಗೆನೆ. ಹೌದಾ? ಚೆನ್ನಾಗೈತೆ. ಇದು ಸಾನುಗೆನೆ. ಸಣ್ಣದ? ಇದು ನಿನ್ ತರನೇ ಉದ್ದ ಕಾಣ್ತೈತಲ್ಲಮ್ಮ? ಹಂಗೆ ಕಾಣುತ್ತಷ್ಟೆ. ಇದು ಅಲ್ಲಿದೆಯಲ್ಲ. ಇದು ಇಲ್ಲೇನಾ ಬಾಂಬೆದು? ಇಲ್ಲೇ ಜೊತೆಗೆ ತಗೊಂಡಿದ್ದು. ಹೌದಾ? ಇವಾಗ ಮೊನ್ನೆ ಸ್ಯಾಟರ್ಡೆ ತಗೊಂಡಿದ್ದು. ಇದು ಬಾಂಬೆದು. ಇದು ಅದು 2 ಬಾಂಬೆದು. ಇದು 2. ನಿನ್ಗೆ ಆಗತ್ತಾ ಕಾಲ್ಗೆ? ಇಲ್ಲಿ ನೋಡಿ, ಇಲ್ಲಿ ನನ್ನ ಕಾಲು ಉದ್ದ ಇದೆ, ನಿಂದು ಮುಂದೆನೆ ಬರ್ತಾ ಇಲ್ಲ. ಇಷ್ಟೇ, ನನ್ನ ಬೆಟ್ಟಗಳೇ ಉದ್ದ. ಅಲ್ಲ, ಇದು ಸ್ವಲ್ಪ ದಪ್ಪ ಇದೆ ನನ್ನ ಕಾಲು. ಅದು ನಿನ್ಗೆ ಸ್ವಲ್ಪ ತೆಳು ಇದೆಯಲ್ಲ, ಅದರಿಂದ ಇಲ್ಲಿ ನೋಡಿ ಇವಾಗ ಸರಿಯಾಗಿದೆ. ಚೆನ್ನಾಗೈತೆ, ಲುಕ್ಕಾಗೈತೆ. ಇದು ಬಿಟ್ಟು ಇದೆಲ್ಲ ಹೊಸ್ತು. ಇನ್ನ ಹಳೇದು ಒಂದಷ್ಟು ಹೊರಗಡೆ ಇದೆ. ಇದು ಇವಾಗ ನಾನ್ ತಂದಿರೋದೆಲ್ಲಾನು ಯೂಸ್ ಮಾಡಿರೋದು. ಇದೆಲ್ಲ ಹೊಸ್ತು. ಚೆನ್ನಾಗಿದೆ, ಸಾನುದು ಚೆನ್ನಾಗಿದೆ. ಅದಕ್ಕೆ ಮಧ್ಯದಲ್ಲಿ ಇದಿಲ್ಲ, ಯಾವುದಕ್ಕೂ ಇಲ್ಲ. ಯಾವುದಕ್ಕೂ ಇಲ್ಲ.
ಇದು ತುಂಬಾ ಹಿಡಿಸ್ತು. ಬಾಂಬೆ ಅವಳಲ್ವಾ, ಅದಕ್ಕೆ ಬಾಂಬೆದು ಲೈಕ್ ಇದು ತುಂಬಾ ಚೆನ್ನಾಗೈತಿ. ಇದು ಸಾನದು ಚೆನ್ನಾಗೈತಿ. ಇದು ಇದು ಇದೆಲ್ಲ ಹಳೇದು. ಇದು ನಿಂದ ಅದು ಬಾಂಬೆದೆ. ಬಾಂಬೆದೆಲ್ಲ ಚಮ್ಕಿ ನಕ್ಕಿ. ಉಂಗುಷ್ಟ ಇರೋದು ಮಾತ್ರನೇ ನಮ್ಮ ಅಮ್ಮಂಗೆ ಇಷ್ಟ ಆಗೋದು, ಅದಕ್ಕೆ ಇಷ್ಟ ಅಂತಿರೋದು ಅಷ್ಟೇನೆ. ದೊಡ್ಡದಿದೆ. ಅದೇ ಉಂಗುಷ್ಟ ಇದ್ರೆ ಗ್ರಿಪ್ ಇರ್ತದೆ, ಸ್ವಲ್ಪ ಗ್ರಿಪ್ ಜಾಸ್ತಿ ಇದಿಲ್ಲ. ಇಷ್ಟ ಇರೋದು ಇದು ಜಾಸ್ತಿ ಇಷ್ಟ ಆಗಿದ್ದು ಉಂಗುಷ್ಟ ಇರೋದು. ಇದು ಇದೆರಡು ಇದೆಲ್ಲ ಸುಮಾರಾಗಿ. ಇದು ಚೆನ್ನಾಗಿದೆ, ಆದ್ರೆ ಡ್ರೆಸ್ ಮೇಲೆ ಹಾಕೊಳ್ಳೋದು. ನಿನ್ಗೆ ಹಾಕಕ್ಕಾಗಲ್ಲ ಅಂತ ಹೇಳು. ಅದೇ ಡೈಲಿ ಯೂಸ್ ಮಾಡೋದು ನಾನು. ಇದು ಶೂಸು. ನಿಮ್ಮಪ್ಪನು ಇವತ್ತು ಶೂ ತಂದವ್ರೆ, ತೆಗೆದು ನೋಡಿಲ್ಲ. ಇದು ಇದ್ಯಾಗಮ್ಮ? ಅದು ನನ್ಗೇನೆ ಉಂಗುಷ್ಟ ಇದೆ, ಹಾಕೊಮ್ಮ. ಇದೇನಿದು ಎಷ್ಟು ಎತ್ತರ ಇದೆ. ಈಗ ನಾನು ಹಾಕೊಂಬಂದಿದ್ದೀನಲ್ಲ, ಇದು ಹಿಂಗೆ ಇರೋದು. ಚೈತ್ರ ಹಾಕೊಂಡಾಗ ಹುಷಾರ್, ಏನೂ ಆಗಲ್ಲ. ಏನಾಗಲ್ಲ, ನೋಡಿದ್ರೆ ಭಯ. ಹಾಕೊಂಡ್ ನಿಂತ್ಕೋ, ಎಲ್ಲೋ ನಿಂತಿದ್ದೀನಿ ಅನ್ಸುತ್ತೆ. ಇಡು ಒಂದ್ ಹೆಜ್ಜೆ. ಅಯ್ಯಪ್ಪ ಬೇಡ, ಕಾಲು ಇಡ್ಲೋ ಬೇಡ ಅನ್ನಿಸ್ತೈತೆ. ಹಾಕೊಂಡಾಗ ಹಂಗನ್ಸುತ್ತೆ, ಎಲ್ಲೋ ಮೇಲ್ಗಡೆ ನಿಂತಿದ್ದೀನಿ ಅಂತ. ಅಯ್ಯಪ್ಪ ಎಷ್ಟು ಎತ್ತರ ಹಾಕ್ಬಿಟ್ಟಿದ್ದೀನಿ. ನೀನೇ ಅದ್ರ ಮೇಲೆ ಜೋಪಾನ ಹುಷಾರು ಹಾಕೊಂಡಾಗ. ಇದು ಚೆನ್ನಾಗಿದೆ, ಇನ್ನು ಎತ್ತರ ಕಾಣ್ತೀಯ. ರಾಜೇಶ್ ಹೈಟ್ ಆಲ್ಮೋಸ್ಟ್. ಅದೇ ಇಲ್ಲಿ ಉದ್ದ ಕಾಣ್ಬೇಕು ಅಂದ್ರೆ ಈ ತರದ್ದೆಲ್ಲ ಹಾಕೋಬೇಕು. ಚೆನ್ನಾಗಿದೆ ಕಣ್ಣು. ಇದಿಷ್ಟು ಉದ್ದ ಇದ್ರೂ ಕಾಲ್ ನೋವು ಬರಲ್ಲ. ಈ ತರದ್ ಹಾಕೊಂಡು ಜಾಸ್ತಿ ಹೊತ್ತಿದ್ರೆ ಕಾಲ್ ನೋವು ಬರುತ್ತೆ, ಅದು ನೋವು ಬರಲ್ಲ. ಇದು ಆದ್ರೆ ಹಿಂಗಿರುತ್ತಲ್ಲಮ್ಮ, ಸೈಡು ಅಮ್ಕೊಬಿಡ್ತದೆ ಬೆರಳುಗಳು ಹಿಂಗೆ. ಹಂಗಲ್ಲ, ಮುಂದೇನು ಹೀಲ್ಡಿದೆ ಹಿಂದೇನು ಹೀಲ್ಡಿದೆ. ಅದು ನೀನ್ ಹಾಕೊಂಡಿರೋದು ಎಲ್ಲ ಒಂದೇ ಸಮ. ಅದಕ್ಕೆ ಏನೋ ನೋವಾಗಲ್ಲ. ಇದು ಮುಂದೆ ಮಾತ್ರ ಇರಲ್ಲ, ಹಿಂದೆ ಮಾತ್ರ ಇರುತ್ತೆ, ಅದಕ್ಕೆ ನೋವಾಗುತ್ತೆ. ನಿಂತ್ಕೊಂಡಿದ್ರು. ಹೌದಾ? ನಿಂತ್ಕೊಂಡು ನಡಿಬೇಕು. ಅವಾಗ್ಲೇ ನೋಡ್ದೆ ಅವಾಗ್ಲೇ ಇರೋದು. ಅದೇ ಸ್ವಲ್ಪ ಭಯನೇ, ಕಾಲಿಡೋವಾಗ ಎತ್ತರಕ್ಕೈತಲ್ಲ ಸ್ವಲ್ಪ ಭಯ ಆಗುತ್ತೆ. ನಿಮ್ ಯಜಮಾನ್ರು ಪಕ್ಕ ಹೇಳ್ದೆ ಕೇಳ್ದೆ ನಡ್ಕೊಂಡು ಹೋಗ್ಬಿಡಿ. ಇದೇನೇನು ಇದ್ಯಾರಿದು ಅಂತಾರೆ. ಅರ್ಧ ದಾರಿಗೆ ಹೋಗಿದ್ರು ವಾಪಸ್ ಕರ್ಕೊಂಡ್ ಬಂದ್ಬಿಡ್ತಾರೆ. ಒಂದೇ ಸಮ ಇದೆಯಲ್ಲ, ಕಾಲ್ ನೋವೆಲ್ಲ ಏನು ಬರಲ್ಲ. ಚಪ್ಪಲಿ ಅಂಗಡಿ ಈಗ ಕೇಳ್ಬೇಡ ನೀನು. ಯಾವ ಚಪ್ಪಲಿ ತಗೊಂಡೆ ನಾನು? ಸುಮ್ನಿರಿ, ನಾನೇನ್ ಆತರ ಯಾವತ್ತೂ ಕೇಳಿಲ್ಲ ಚಪ್ಪಲಿದೆಲ್ಲ. ಒಂದ್ ವರ್ಷ ಮಾತಾಡಂಗಿಲ್ಲ ಬಿಡಿ, ಹೇಳಲ್ಲ. ಅಲ್ಲಮ್ಮ, ಮೊನ್ನೆ ಈಗ ಸೀರೆ ಎತ್ತಿಟ್ಟೆ ಅಲ್ವಾ, ಅದನ್ನ ಉಟ್ಕೊಂಡಾಗ ಇದು ಈ ಸರಿ ಮೈಸೂರಲ್ಲಿ ತಗೊಂಡಿದ್ದ, ಯಾವ್ದಿದು ಅಂತ ಕೇಳಿದ್ರು. ನನಗೆ ಇದೇನಿದು ಹಿಂಗ್ ಕೇಳ್ತಿದಾರಲ್ಲ ಅನ್ಬಿಟ್ಟು ಮದ್ವೆ ಫೋಟೋ ತೋರ್ಸಿದ್ರೆ, ಮದ್ವೆ ಫೋಟೋ ನೋಡಿ ಏನು ಕಾಣ್ತಾನೆ ಇಲ್ಲ, ಅದಕ್ಕೆ ಗೊತ್ತಾಗ್ಲಿಲ್ಲ ನನ್ಗೆ ಅಂತಾರೆ. ನೀನ್ ಹೇಳೋದ್ ಯಾವ್ದು ಅಂತ? ಇದು ಆನಂದ ಕಲರ್ ಅಲ್ವಾ? ಇವ್ರಿಗೆ ನೆನ್ಪಿಲ್ಲ. ಅವ್ರಿಗೆಲ್ಲ ನೆನ್ಪಿರಲ್ಲ, ಅವ್ರದ್ದು ವಿಚಾರಗಳು ಬೇರೆ. ಯಾಕೆ ನೆನ್ಪಿಲ್ಲ ಅಂದ್ರೆ, ಅದು ಮುಸ್ಕ್ ಹಾಕೊಂಡ್ಬಿಟ್ಟಿರ್ತೀನಂತೆ, ಹಾರ ಹಾಕ್ಬಿಟ್ಟಿರ್ತೀನಂತೆ, ಅದಕ್ಕೆ ಕಾಣ್ಲಿಲ್ವಂತೆ. ಅದು ಅವ್ರಿಗೆ ಏನಕ್ಕೆ ಜ್ಞಾಪಕ ಇರೋದೋ ಅವರೇ ಬಂದಿರ್ತಾರೆ. ನಾವು ತಾನೇ ದಾರೆ ಹೋಗಿದ್ದು, ತೆಗ್ದಿರೋದು ಸೀರೆ ತೆಗಿಯಕ್ಕೆಲ್ಲ ಹೋದಾಗ ಅವ್ರ ತಾನೇ ಹೋಗಿರ್ತಾರೆ. ನಾವು ಬಂದಿದ್ವಲ್ಲ ತೆಗಿಯಕ್ಕೆ. ಇನ್ನ ಒಂದ್ ವರ್ಷ ನೀನು ಯೋಚನೆ ಮಾಡಂಗಿಲ್ಲ. ಅಯ್ಯೋ, ಚಪ್ಪಲ್ ಇಲ್ಲ ಅನ್ಬಿಟ್ಟು ನಾನು ಅರ್ಜೆಂಟ್ ಆಗಿ ಹೋಗ್ಬಿಟ್ಟು ಇದನ್ನ ಮ್ಯಾಕ್ಸ್ ಅಲ್ಲಿ ತಗೊಂಡ್ ಬಂದಿದ್ದು ಜಾಸ್ತಿ ಕೊಟ್ಟು. ನಾನ್ ತಗೊಂಡ್ ಅಂದ್ಬಿಟ್ಟು ಸಾನೂನು ಅದಕ್ಕೆ ಯಾವಾಗ ಸಿಗುತ್ತೋ ಅವಾಗ ತಗೊಂಡಿಟ್ಕೊಂಡ್ರೆ ಸುಮ್ನಿತ್ರ ಅರ್ಜೆಂಟ್ ಆಗಿ ಹೋಗೋದ್ ತಪ್ಪುತ್ತೆ. ಕಿತ್ತೋದ್ ಮೇಲೆ ತಗೋಬೇಕು ಅಂತ ಏನಿಲ್ಲ. ಅಯ್ಯೋ ಆತರ ಆದ್ರೆ ತುಂಬಾ ಟೆನ್ಷನ್ ಆಗುತ್ತೆ. ಅಯ್ಯೋ ಚಪ್ಪಲಿ ಇಲ್ವಲ್ಲ, ಯಾರಾದ್ರೂ ಹೋಗ್ಬೇಕು ಮಾಡ್ಬೇಕು ಅಂದಾಗ. ಮನೇಲಿ ಇದ್ರೆ ಬೇಗ ಕಿತ್ತೋಗೋದು ಇಲ್ಲ. ನಾನು 4-5 ಜೊತೆ ತಗೊಂಡಿದ್ದೀನಿ. ಇದು ಶೂನಾ? ಇದೂನು ನೋಡು, ನನ್ನ ಹತ್ರ ಶೂ ಇಲ್ಲ ಅನ್ಕೊಂಡು ಇದಕ್ಕೂ ಜಾಸ್ತಿ ಕೊಟ್ಟು ತಗೊಂಡಿದ್ದು ಅಂಗಡಿಲಿ. ಯಾವಾಗ್ಲೂ ತಗೊಂಡಿರ್ತೀನಿ ಅಷ್ಟೇ. ಇಲ್ಲ ಅನ್ಕೊಂಡು ಅರ್ಜೆಂಟ್ ಆಗಿ ಹೋಗಿ ತಗೊಂಡ್ ಬಂದಿದ್ದಾಯ್ತು ಇದು ಅಂಗಡಿಗಳಲ್ಲಿ. ಇದೆಲ್ಲ ಸೇಲ್ಗಳಲ್ಲಿ ತಗೊಂಡಿರ್ತೀನಿ, ಕಡಿಮೆಗೆ ಸಿಗುತ್ತೆ.
ಇದು ರಾಜೇಶ್ ಬರ್ತ್ಡೇಗೆ ಅಂತ ಬಂದ್ಬಿಟ್ಟು ಕೊಟ್ಟಿದ್ದು. ನಾನು ಹುಡುಕ್ತಾನೆ ಇದ್ದೆ ನಂಗೆ ಬೇಕು ಬೇಕು ಅಂತ. ಅವಾಗ ಅವ್ರು ತಗೊಂಡ್ ಬಂದಿದ್ದು. ಸ್ವಲ್ಪ ಅಗಲ ಇದೆಯಲ್ಲ ಹಾಕೊಂಡ್ರೆ ಸ್ವಲ್ಪ ಫ್ರೀ. ಇದಕ್ಕೆ ಒಂದೊಂದಕ್ಕೆ ಒಂದೊಂದು ಹೆಸರು ಇರುತ್ತಮ್ಮ. ಬಾಗ್ಲ ಹಚ್ತೀನಿ. ಇದೂ ಹಂಗೇನೆ. ನನ್ನ ಹತ್ರ ಹೀಲ್ಡ್ ಇಲ್ಲ, ಸೀರೆ ಉಟ್ಟಾಗ ಹೀಲ್ಡ್ ಬೇಕು ಅನ್ಕೊಂಡು ಹುಡ್ಕೊಂಡೋಗಿ ತಗೊಂಡಿದ್ದು. ಇದು ಈ ಥರ ಹುಡ್ಕೊಂಡು ಹೋದಾಗ ಜಾಸ್ತಿ ಕೊಡಬೇಕು. ಈ ಥರದ್ದು ಇಲ್ಲ ಅಂದ್ಬಿಟ್ಟು ನಾನು ಅದನ್ನು ತೊಗೊಂಡ. ಆಮೇಲೆ ಬಾಂಬೆಗೆ ಹೋದಾಗ ಇದು ಆಗುತ್ತೆ ಸೀರೆ, ರೇಷ್ಮೆ ಸೀರೆಗೆ ಅಂದ್ಬಿಟ್ಟು ಇದು ತೊಗೊಂಡಿದ್ದು, ಸ್ವಲ್ಪ ಹೀಲ್ಡ್ ಇದೆ ಅಂತ. ಆಮೇಲೆ ಇದು ನನಗೆ ಫ್ಯಾನ್ಸಿ ಸೀರೆಗೂ ಹಾಕೋಬೋದು, ಹೀಲ್ಡ್ ಇರೋದು. ಈ ಥರದ್ದೆಲ್ಲ ನಾನು ಶಾಪಿಂಗ್ ಹೋಗ್ಬೇಕಾದ್ರೆ ಹಾಕೋಕ್ಕಾಗಲ್ಲ. ಈ ಥರ ಫ್ಲ್ಯಾಟ್ಗಳೇ ಹಾಕಬೇಕು. ಇದು ಕುರ್ತಾಗಳಿಗೆ ಹಾಕಬೇಕು. ಒಂದೊಂದಕ್ಕೆ ಒಂದೊಂದಮ್ಮ, ಜೀನ್ಸ್ಗೊಂದು, ಕುರ್ತಾಗೊಂದು, ಡ್ರೆಸ್ಗೊಂದು, ಸೀರೆಗೊಂದು. ಜೀನ್ಸ್ ಹಾಕ್ದಾಗ ಒಂಥರ ಎಲ್ಲ ಚೆನ್ನಾಗಿದೆ ಕಣಮ್ಮ. ಏನನ್ನಿಸ್ತು ನನ್ನ ಶೂ ಕಲೆಕ್ಷನ್ ನೋಡಿ? ನೀವೂ ತುಂಬ ಜನ ಕೇಳ್ತಿರ್ತೀರಾ ಶೂ ಕಲೆಕ್ಷನ್ ತೋರಿಸಿ ಅಂತ. ಇವತ್ತು ನೋಡ್ಬಿಡಿ, ಇವತ್ತು ನೋಡ್ಬಿಡಿ. ಸೆಲೆಕ್ಟ್ ಮಾಡಿದೀಯಾ? ಅದೇ ಸಂದರ್ಭ ಬಂದಾಗ ತಗೊಂಡ್ಬಿಡ್ಬೇಕು. ಬೇಕು ಅಂದಾಗ ಹೋಗೋದಲ್ಲ. ಯಾವಾಗ ನಾವು ಹೋಗ್ತೀವಿ ಅವಾಗ ಚೆನ್ನಾಗಿದ್ರೆ ತಗೊಂಡು ಇಟ್ಕೊಂಡ್ರೆ ಫಂಕ್ಷನ್ಗಳಿಗೆ ಹೋದಾಗ ಮಾಡೋದು ಹಾಕೋಬಹುದು. ಈಗ ನಾನು ಅಷ್ಟೇ ಡೈಲಿ ಯೂಸ್ಗೆ ಬೇರೆ, ಸಿಟಿಗೆ ಹೋಗುವಾಗ ಬೇರೆ, ಬೆಂಗಳೂರಿಗೆ ಬಂದಾಗ ಬೇರೆ. ನಂದು ಹಂಗೇನೆ, ಮನೇಲಿ ವಾಕಿಂಗ್ ಮಾಡೋದಕ್ಕೆ ಬೇರೆ, ಸಾನು ಸ್ಕೂಲಿಗೆ ಬರ್ಬೇಕು ಹೋಗೋದಾಗ ತಗೊಂಡು ಕರ್ಕೊಂಡು ಬರೋದಕ್ಕೆ ಒಂದು, ಇದು ಕುರ್ತಿ ಹಾಕಿದಾಗ, ಇದು ಡ್ರೆಸ್ಗಳು ಫ್ರಾಕ್ಗಳು ಹಾಕಿದಾಗ, ಇದು ಸೀರೆ ಉಟ್ಟಾಗ, ಇದು ಫ್ಲಾಟ್ ಶೂಸ್ ಕುರ್ತಿಗಳಿಗೂ ಆಗುತ್ತೆ, ಜೀನ್ಸ್ಗೂ ಆಗುತ್ತೆ. ಇದು 4 ತುಂಬಾ ಇದು. ಆಮೇಲೆ ಇದು ಚೆನ್ನಾಗಿದೆ. ಇದು 4 5 ತುಂಬಾ ಸೂಪರ್. ಇದೆಲ್ಲ ಸುಮಾರು. ಯಾಕಂದ್ರೆ ಇದು ರೇಷ್ಮೆ ಸೀರೆ ಇದೆಲ್ಲ ಹಾಕಿದಾಗ ಫ್ಯಾನ್ಸಿ ಸೀರೆ. ಸೊ ಇಷ್ಟು ನಮ್ಮ ಅಮ್ಮನ ಫೇವ್ರೆಟ್. ಮೊದ್ಲಿಂದನೂ ನನಗೆ ಶೂನೇ ಇಷ್ಟ ಅಲ್ವಾ. ಕಾಲ್ ಕವರ್ ಆಗುತ್ತೆ, ಕಂಫರ್ಟಬಲ್ ಇರುತ್ತೆ. ಹೌದು, ಶೂನೇ ತುಂಬಾ ಇಷ್ಟಪಟ್ಟು ತಗೊಳ್ತಾ ಇದ್ದೆ. ನೀನು ಸಯ್ಯಜ್ಜಿರೋ ನೋಡೋದಾಗ ಶೂನೇ ಚಂಚಲ ಇರೋದು ನೋಡಿ ತಗೊಳ್ತಿದ್ದೆ. ಮೈಸೂರಿಗೆ ಬಂದಾಗೆಲ್ಲ ತಗೊಳ್ತಿದ್ದೆ. ಮೊದಲು ಅಷ್ಟೇ ಶೂನೇ ಜಾಸ್ತಿ ನೀನು ತಗೊಳ್ತಾ ಇದ್ದೀನಿ. ಆಯಿತು, ಇದಿತ್ತು ನಮ್ಮ ಅಮ್ಮನ ರಿಯಾಕ್ಷನ್ನು. ಆ್ಯಂಡ್ ಇದು ನನ್ನ ಸ್ಲಿಪರ್ಸ್ ಸ್ಯಾಂಡಲ್ಸ್ ಕಲೆಕ್ಷನ್. ದುಡ್ಡಿದ್ದಾಗ ತಗೊಂಡ್ಬಿಟ್ರೆ